ಬೆಂಗಳೂರಲ್ಲಿ ಹದಗೆಟ್ಟಿದ್ಯಾ ಕಾನೂನು ಸುವ್ಯವಸ್ಥೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ಹದಗೆಟ್ಟಿದ್ಯಾ ಕಾನೂನು ಸುವ್ಯವಸ್ಥೆ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಲಾ ಅಂಡ್ ಆರ್ಡರ್ ಕೈ ತಪ್ಪಿದೆ ಅನ್ನೋದಕ್ಕೆ ಈ 6 ಘಟನೆಗಳು ಸಾಕ್ಷಿಯಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಕಂಟ್ರೋಲ್ ತಪ್ಪಿದ ಪುಂಡರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಜಾರೋಷವಾಗಿ ಕೈಯಲ್ಲಿ ಮಾರಕಾಸ್ತ್ರವನ್ನ ಹಿಡಿದು ಪುಂಡಾಟವನ್ನ ನಡೆಸ್ತಾ ಇದ್ದಾರೆ. ಯಾರ ಭಯವೂ ಇಲ್ಲದೆ ಚಾಕು ಲಾಂಗನ್ನ ಹಿಡಿದು ಓಡಾಟವನ್ನ ನಡೆಸ್ತಾ ಇದ್ದಾರೆ ಪುಂಡರ ಮಿತಿಮೀರಿದ ವರ್ತನೆ ವಿರುದ್ಧ ಆಕ್ರೋಶ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಹದಗೆಟ್ಟಿದ್ಯಾ ಕಾನೂನು ಸುವ್ಯವಸ್ಥೆ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಲಾ ಅಂಡ್ ಆರ್ಡರ್ ಕೈ ತಪ್ಪಿದೆ ಅನ್ನೋದಕ್ಕೆ ಈ 6 ಘಟನೆಗಳು ಇಲ್ಲಿ ಸಾಕ್ಷಿಯಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಕಂಟ್ರೋಲ್ ತಪ್ಪಿದ ಪುಂಡರ ಹಾವಳಿ ಕಂಟ್ರೋಲ್ ತಪ್ತಾ ಇದೆ. ರಾಜಾರೋಷವಾಗಿ ಕೈಯಲ್ಲಿ ಮಾರಕಾಸ್ತ್ರವನ್ನ ಹಿಡಿದು ಪುಂಡರು ಇದೀಗ ಪುಂಡಾಟವನ್ನ ನಡೆಸ್ತಾ ಇದ್ದಾರೆ. ನೀವು ಕೂಡ ಇದೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಘಟನೆಗಳು ಈ ಹಿಂದೆಯೂ ಕೂಡ ಬೆಂಗಳೂರಿನಲ್ಲಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಏನಾದ್ರೂ ಕೈ ತಪ್ಪಿದ್ಯಾ, ಲಾ ಅಂಡ್ ಆರ್ಡರ್ ಕೈ ತಪ್ಪಿದ್ಯಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ನೀವು ಕೂಡ ಇದೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ರಾಜಾರೋಷವಾಗಿ ಮಾರಕಾಸ್ತ್ರಗಳನ್ನ ಹಿಡಿದು ಹೋಗ್ತಾ ಇರುವಂತದನ್ನ ಗಮನಿಸ್ತಾ ಇರಬಹುದು. ಉತ್ತರಹಳ್ಳಿ ಕೈಯಲ್ಲಿ ಚಾಕು ಹಿಡಿದು ಈಗಾಗಲೇ ಓಡಾಟವನ್ನ ಕೂಡ ನಡೆಸಲಾಗಿತ್ತು. ಇನ್ನು ಯುವಕ ಚಾಕು ಹಿಡಿದಿರುವ ದೃಶ್ಯ ಈಗಾಗಲೇ ಮೊಬೈಲ್ನಲ್ಲಿ ಕೂಡ ಸರಿಯಾಗಿದೆ. ಬೊಮ್ಮನಹಳ್ಳಿಯಲ್ಲಿ ಮಾರಕಾಸ್ತ್ರವನ್ನ ಹಿಡಿದು ಬೈಕ್ ರೌಂಡ್ಸ್ ಅನ್ನ ಕೂಡ ಮಾಡಲಾಗಿತ್ತು. ಅದು ಕೂಡ ವಿಡಿಯೋ ಲಭ್ಯವಾಗಿದೆ. ಬೈಕ್ ನಲ್ಲಿ ಲಾಂಗ್ ಅನ್ನ ಹಿಡಿದಿರುವಂತಹ ದೃಶ್ಯ ಕೂಡ ಮೊಬೈಲ್ ನಲ್ಲಿ ಈಗಾಗಲೇ ಸರಿಯಾಗಿದೆ. ಮಾನ್ಯತಾ ಟೆಕ್ ಪಾರ್ಕ್ ಮಾರಕಾಸ್ತ್ರವನ್ನ ಹಿಡಿದು ಈಗಾಗಲೇ ವೀಲಿಂಗ್ ಅನ್ನ ಕೂಡ ಮಾಡಲಾಗಿತ್ತು. ಜನವರಿ 10ರ ರಾತ್ರಿ ಬಾಣಸವಾಡಿ ಠಾಣಾ ವ್ಯಾಪ್ತಿಯಲ್ಲಿ ವೀಲಿಂಗ್ ಅನ್ನ ಕೂಡ ಮಾಡಲಾಗಿತ್ತು. ಉತ್ತರಹಳ್ಳಿ ಕೈಯಲ್ಲಿ ಈಗಾಗಲೇ ಚಾಕು ಹಿಡಿದು ಓಡಾಟವನ್ನ ಕೂಡ ನಡೆಸಲಾಗಿತ್ತು. ಆ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ಇನ್ನು ಯುವಕ ಚಾಕು ಹಿಡಿದಿರುವಂತಹ ದೃಶ್ಯ ಮೊಬೈಲ್ನಲ್ಲಿ ಈಗಾಗಲೇ ಸೆರೆಯಾಗಿದೆ. ಇನ್ನು ಬೊಮ್ಮನಹಳ್ಳಿಯಲ್ಲೂ ಕೂಡ ಮಾರಕಾಸ್ತ್ರವನ್ನ ಹಿಡಿದು ಬೈಕ್ ನಲ್ಲಿ ರೌಂಡ್ಸ್ ಅನ್ನ ಹಾಕಿದ್ದಾರೆ. ಆ ವಿಡಿಯೋ ಕೂಡ ಲಭ್ಯವಾಗಿದೆ. ಬೈಕ್ ನಲ್ಲಿ ಲಾಂಗ್ ಹಿಡಿದಿರುವಂತಹ ದೃಶ್ಯ ಮೊಬೈಲ್ ನಲ್ಲಿ ಕೂಡ ಸೆರೆಯಾಗಿತ್ತು. ಇನ್ನು ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಮಾರಕಾಸ್ತ್ರವನ್ನ ಹಿಡಿದು ವೀಲಿಂಗ್ ಅನ್ನ ಕೂಡ ಮಾಡಿದ್ರು. ಜನವರಿ 10ರ ರಾತ್ರಿ ಬಾಣಸವಾಡಿ ಠಾಣಾ ವ್ಯಾಪ್ತಿಯಲ್ಲಿ ವೀಲಿಂಗ್ ಅನ್ನ ಮಾಡಿರುವಂತಹ ದೃಶ್ಯ ಕೂಡ ಇದೀಗ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಎಲ್ಲೆಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದು ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ. ಬೈಕ್ ನಲ್ಲಿ ವೀಲಿಂಗ್ ಮಾಡ್ತಿರುವಂತಹ ದೃಶ್ಯ. ಇನ್ನು ಬೈಕ್ ನಲ್ಲಿ ಓಡಾಡಬೇಕಾದ್ರೆ ಮಾರಕಾಸ್ತ್ರಗಳ ಲಾಂಗು ಮಚ್ಚನ್ನ ಹಿಡಿದು ಓಡಾಡ್ತಿರುವಂತಹ ದೃಶ್ಯಗಳನ್ನ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಒಂದನೇದು ಉತ್ತರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಕೂಡ ಇದಾಗಿದೆ. ಬೈಕ್ ನಲ್ಲಿ ಒಂದು ಲಾಂಗ್ ಅನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ಇದೀಗ ಮೊಬೈಲ್ ನಲ್ಲಿ ಸರಿಯಾಗಿದೆ. ನೀವು ಕೂಡ ಗಮನಿಸ್ತಾ ಹೋಗಬಹುದು. ಇನ್ನು ಎರಡನೇ ದೃಶ್ಯ, ಪಾದರಾಯನಪುರ ಲಾಂಗು ಮಚ್ಚು ಹಿಡಿದು ಹುಚ್ಚಾಟವನ್ನ ಕೂಡ ನಡೆಸಿದ್ದಾರೆ. ಜನವರಿ 3ರ ಪುಂಡಾಟದ ದೃಶ್ಯ ಇದೀಗ ಮೊಬೈಲ್ ನಲ್ಲಿ ಸರಿಯಾಗಿದೆ. ಅದು ಕೂಡ ನೀವು ಗಮನಿಸ್ತಾ ಹೋಗಬಹುದು. ಇನ್ನು ಕೆಆರ್ ಪುರಂನಲ್ಲೂ ಕೂಡ ಫ್ಲೈಓವರ್ ರಸ್ತೆಯನ್ನ ಅಡ್ಡಗಟ್ಟಿ ವೀಲಿಂಗ್ ಅನ್ನ ಮಾಡಿದ್ದಾರೆ. ಲಾಂಗ್ ನಿಂದ ರೋಡ್ ನಲ್ಲಿ ಬೆಂಕಿ ಹೆಬ್ಬಿಸಿ ಅಟ್ಟಹಾಸವನ್ನ ಮೆರೆದಿರುವಂತಹ ದೃಶ್ಯವನ್ನ ಕೂಡ ಗಮನಿಸಬಹುದು. ರಾಮಮೂರ್ತಿ ನಗರ ಯುವಕನ ಮೇಲೆ ಹಲ್ಲೆಯನ್ನ ಕೂಡ ನಡೆಸಲಾಗಿದೆ. ಯುವಕನ ಮೇಲೆ 5ರಿಂದ 6 ಜನ ಹಲ್ಲೆ ಮಾಡ್ತಿರುವ ದೃಶ್ಯ ಕೂಡ ಇದೀಗ ಸರಿಯಾಗಿದೆ. ಪಾದರಾಯನಪುರದಲ್ಲೂ ಕೂಡ ಲಾಂಗು ಮಚ್ಚನ್ನ ಹಿಡಿದು ಹುಚ್ಚಾಟವನ್ನ ನಡೆಸಿದ್ದಾರೆ. ಜನವರಿ 3ರ ಪುಂಡಾಟದ ದೃಶ್ಯ ಇದೀಗ ಮೊಬೈಲ್ನಲ್ಲೂ ಕೂಡ ಸರಿಯಾಗಿದೆ. ಕೇರ್ಪುರಂನಲ್ಲೂ ಕೂಡ ಫ್ಲೈಓವರ್ ರಸ್ತೆಯನ್ನ ಅಡ್ಡಗಟ್ಟಿ ವೀಲಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಲಾಂಗ್ ನಿಂದ ರೋಡ್ ನಲ್ಲಿ ಬೆಂಕಿ ಹೆಬ್ಬಿಸಿ ಅಟ್ಟಹಾಸವನ್ನ ಕೂಡ ಮೆರೆದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಇದೀಗ ಬೆಂಗಳೂರಂತಹ ಸಿಟಿಗಳಲ್ಲಿ ದಿನದಿಂದ ದಿನಕ್ಕೆ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಬೆಂಗಳೂರಲ್ಲಿ ಇದೀಗ ಲಾ ಅಂಡ್ ಆರ್ಡರ್ ಕೈ ತಪ್ಪಿದೆ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗ್ತದೆ. ಏನಕ್ಕಂತಂದ್ರೆ ಈ ವರ್ಷ 1.5-2 ತಿಂಗಳ ಅವಧಿಯಲ್ಲಿ ಸುಮಾರು 6ಕ್ಕೂ ಹೆಚ್ಚು ಪ್ರಕರಣಗಳು ಈ ರೀತಿಯಾಗಿ ಪುಂಡರು ಎಲ್ಲೆಂದರಲ್ಲಿ ತಮ್ಮ ಗ್ಯಾಂಗ್ ಅನ್ನ ಕಟ್ಕೊಂಡು ಚಾಕುಗಳನ್ನಾಗಿರ್ಬೋದು, ಮಾರಕಾಸ್ತ್ರಗಳನ್ನ ಹಿಡಿದು ಓಡಾಟವನ್ನ ಮಾಡ್ತಾ ಇರುವಂತದ್ದು. ಹಾಗೆ ರಸ್ತೆಗಳಲ್ಲಿ ಫೀಲಿಂಗ್ ಅನ್ನ ಮಾಡುವಂತದ್ದು, ರಸ್ತೆಯನ್ನ ಅಡ್ಡಗಟ್ಟಿ ಲಾಂಗು ಬಚ್ಚನ್ನ ತೋರಿಸುವಂತದ್ದು, ಈ ರೀತಿಯಾದಂತಹ ಘಟನೆಗಳು ನಡೀತಾ ಇರೋದ್ರಿಂದಾಗಿ ಎಷ್ಟರ ಮಟ್ಟಿಗೆ ಈ ರೀತಿಯಾಗಿ ಕಂಟ್ರೋಲ್ ತಪ್ಪಿ ಹೋಗಿದೆ ಎನ್ನುವಂಥದ್ದು ಪ್ರಶ್ನೆ ಸದ್ಯಕ್ಕೆ ಎದುರಾಗ್ತಾ ಇರುವಂತದ್ದು. ಜೊತೆಗೆ ಇದೆಲ್ಲದರನ್ನ ಗಮನಿಸಿರುವಂತಹ ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಈ ಕ್ರಮಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ವಿಷಯ ಕೂಡ ಬರ್ತಾ ಇರುವಂತದ್ದು. ಏನು ಎಲ್ಲ ರೀತಿಯ ನಾಕಾಬಂದಿಗಳನ್ನ ಹಾಕೋದಾಗಿರ್ಬೋದು, ಹಾಗೆ ರಾತ್ರಿ ಪಾಳ್ಯಗಳನ್ನು ಜಾಸ್ತಿ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ
ಬೆಂಗಳೂರಿನ ಪೊಲೀಸ್ ಕಮಿಷನರ್ ಯೋಚನೆಯನ್ನ ಮಾಡಿದ್ದಾರೆ ಎನ್ನುವಂತ ಒಂದು ವಿಚಾರ ಕೂಡ ಲಭ್ಯವಾಗ್ತಾ ಇರೋದು. ಸದ್ಯಕ್ಕೆ ಇದುವರೆಗೂ ನಡೆದಂತಹ ಘಟನೆಗಳಲ್ಲಿ 5-6 ಘಟನೆಗಳು ಉತ್ತರಹಳ್ಳಿ ಆಗಿರ್ಬೋದು, ಬೊಮ್ಮನಹಳ್ಳಿ ಆಗಿರ್ಬೋದು, ಹಾಗೆ ಮಾನ್ಯತಾ ಟೆಕ್ ಪಾರ್ಕ್, KR ಪುರಂ, ಈ ರೀತಿಯಾಗಿ 5-6 ಕಡೆಗಳಲ್ಲಿ ಇದ್ದಂತಹ ಘಟನೆಗಳು ನಡೆದಿರೋದು ಒಂದರಷ್ಟು ಮಟ್ಟಿಗೆ ಜನರು ಕೂಡ ಭಯವನ್ನ ಪಡುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಯಾಕಾಗಿ ಈ ರೀತಿಯ ಘಟನೆಗಳು ನಡೀತಾ ಇದೆ ಅಥವಾ ಮುಂದೆ ನಮ್ಮ ಏರಿಯಾದಲ್ಲೂ ಕೂಡ ಈ ರೀತಿಯ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂತ ಒಂದು ವಿಚಾರವಾಗಿ ಭಯವನ್ನು ಕೂಡ ಪಡ್ತಾ ಇರ್ಬೋದು. ಇದರ ವಿಚಾರವಾಗಿ ಪೊಲೀಸ್ ಕಮಿಷನರ್ ಅವರು ಕೂಡ ಒಂದಿಷ್ಟು ಗಮನವನ್ನು ವಹಿಸಿದ್ದಾರೆ. ಇನ್ನೂ ಹೆಚ್ಚಿನ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕಾದಂತಹ ಅವಶ್ಯಕತೆ ಕಂಡು ಬರ್ತಾ ಇದೆ. ತೇಜಸ್ವಿನಿ. ಓಕೆ, ಧನ್ಯವಾದ ಶರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇದೀಗ ಪುಂಡರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ನಡು ರಸ್ತೆಯಲ್ಲೇ ಮಾರಕಾಸ್ತ್ರಗಳನ್ನ ಹಿಡಿದು ಓಡಾಡ್ತಾ ಇರುವಂತದ್ದನ್ನ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಇವರಿಗೆ ಪೊಲೀಸರ ಭಯ ಇಲ್ವಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈ ರೀತಿ ವಿಡಿಯೋಗಳು ಈಗಾಗಲೇ ವೈರಲ್ ಆಗ್ತಾ ಇದೆ. ವೈರಲ್ ಆಗ್ತಾ ಇದ್ರು ಕೂಡ ಪೊಲೀಸರು ಯಾಕೆ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ವಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಬೆಂಗಳೂರಲ್ಲಿ ಕ್ರೈಮ್ ಕಂಟ್ರೋಲ್ಗೆ ಪೊಲೀಸರು ಇದೀಗ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. 3 ಹಂತದಲ್ಲಿ ನೈಟ್ ರೌಂಡ್ಸ್ಗೆ ಮುಂದಾಗಿದೆ ಇಲಾಖೆ. ರಾತ್ರಿ ವೇಳೆ ಎಲ್ಲಾ ಕಡೆ ನಾಕಾಬಂದಿ ಹಾಕಲು ಚಿಂತನೆಯನ್ನ ನಡೆಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ರಾತ್ರಿ ಪಾಳಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಉಸ್ತುವಾರಿಯನ್ನ ನೇಮಕವನ್ನ ಕೂಡ ಮಾಡಲಾಗಿದೆ. ಪ್ರತಿ ಠಾಣೆಯ PSI ಉಸ್ತುವಾರಿಯನ್ನ ನೇಮಕ ಮಾಡಲು ಸೂಚನೆಯನ್ನ ನೀಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. PSI ಕಡಿಮೆ ಇದ್ರೆ ಬೇರೆ ಠಾಣೆ PSIಗೆ ನೈಟ್ ಬೀಟ್ ಉಸ್ತುವಾರಿಯನ್ನ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಕ್ರೈಮ್ ಕಂಟ್ರೋಲ್ಗೆ ಪೊಲೀಸರು ಇದೀಗ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರು ನಗರ ಪೊಲೀಸರಿಂದ ದಿಟ್ಟ ಕ್ರಮಕ್ಕೆ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಕ್ರೈಮ್ ಕಂಟ್ರೋಲ್ ಅನ್ನ ಮಾಡಲು ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಸಿಬ್ಬಂದಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಿತ್ತು. ಆ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ.